ಸರಿಯಾಗಿ ನೆಟ್ವರ್ಕೇ ಇಲ್ಲ ಅಕ್ಕ. ಇರು ಟ್ರೈ ಮಾಡ್ತೀನಿ. ಅಪ್ಪನ ಫೋನೇ ಕನೆಕ್ಟ್ ಆಗ್ತಿಲ್ಲ. ಅಪ್ಪ ಹೆಂಗ್ ಒಂದ್ಕಿತ ಫೋನ್ ಮಾಡಿ ನೋಡವಿ. ರಿಂಗ್ ಆಗ್ತಿದೆ. ಯಾರು ಕೂಸು? ಹಲೋ, ಹೇಳು ಕೂಸ. ಅಪ್ಪ ತುಂಬಾ ಎಮರ್ಜೆನ್ಸಿ ಇದೆ, ಅಪ್ಪಂಗೆ ಒಂಚೂರು ಫೋನ್ ಕೊಡು. ಏನಾಯ್ತವಾ? ಇಲ್ಲಿ ಕೊಡವಿ ಫೋನ್ನ. ಅಪ್ಪಯ್ಯ ಬಿರ್ಲಿ ಅವಂಗ್ ಫೋನ್ ಕೊಡು. ಕರಿತೀನಿ ರವ. ಪುಟಮೆ ಪುಟಮೆ, ಕಾಪ್ರಿಲ್ಲ ಅವ್ರೆ, ಏನು ಅಂತ ಹೇಳ್ತಿಲ್ಲ. ಯಾಕಯ್ಯ ಏನಾಯ್ತು? ಮಕ್ಕಳು ಫೋನ್ ಮಾಡವ್ರೆ, ಗಾಬರಿನಾಗವ್ರೆ. ಏನಾಯ್ತು ಅಂತ ಕೇಳಿದ್ರೆ ಅಮ್ಮಂಗೆ ಫೋನ್ ಕೊಡು ಅಂದ್ರು. ಗೊತ್ತಾಯಿಲ್ಲ. ಅಲೋ ಅಲ್ಲ ಅವ್ವ, ಏನಾಯ್ತವಿ? ಅವ ಈ ಊರ್ನಾಗೆ ಸ್ನೇಹನ್ ಗೆಳ್ತಿ ವಾಣಿ ಅಂತ ಅವಳೆ. ಅವಳಿಗೆ ಎರ್ಗಿನೋ ಸುಲಭ. ಓ, ಈಟಕ್ಕೆ ಈಟೊಂದು ಗಾಬರಿಯಾಗಿ ಫೋನ್ ಮಾಡಿದ್ರು ನೀವು? ನಾನು ನಿಮ್ಮ ಅಪ್ಪಯ್ಯ ಏಟೊಂದು ಗಾಬರಿ ಆಗ್ಬಿಟ್ಟು. ಅವ ನಾನು ಏಳನ್ನ ಪೂರ್ತಿಯಾಗಿ ಕೇಳವ. ಇಲ್ಲಿ ಅವಳ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ಯಾವ ಗಾಡಿ ವ್ಯವಸ್ಥೆನೂ ಇಲ್ಲ. ಆಮೇಲೆ ಈ ಊರ್ನಾಗ ಆಸ್ಪತ್ರೆನೇ ಇಲ್ವಂತೆ. ಅವಳು ಸಿಕ್ಕಾಪಟ್ಟೆ ಒದ್ದಾಡ್ತಾವಳೆ. ಅಕ್ಕ ಸ್ಪೀಕರ್ ಆನ್ ಮಾಡು. ಅವ್ವ ಡೆಲಿವರಿ ಮಾಡಿಸ್ಲಿಲ್ಲ ಅಂದ್ರೆ ತಾಯಿ ಮಗು ಆರೋಗ್ಯಕ್ಕೆ ಇಬ್ರಿಗೂ ಜೀವಕ್ಕೂ ತೊಂದರೆ ಅಂತ ಹೇಳ್ತಿದಾರವ್ವ. ಜೋ ಸೀರಯ್ಯ ಸಾನಾ, ಅಲ್ಲಿ ಊರಾಗೆ ಯಾರನ್ನ ಸೂಲ್ಗಿತ್ತಿರಿದ್ರೆ ಕರೆಸಿ ಹೆರಿಗೆ ಮಾಡಿಸಿ. ಅವ ಇಲ್ಲಿ ಯಾರು ಇಲ್ಲ ಕಣವ. ಈಗ ನೀನೇ ನಮಗ್ ಸಹಾಯ ಮಾಡ್ಬೇಕು. ಹಾ, ನಾನೇ. ಅವ್ವ ಇವಾಗ ನಿಮ್ಗೆ ವಿಡಿಯೋ ಕಾಲ್ ಕನೆಕ್ಟ್ ಮಾಡ್ತೀವಿ. ಏನ್ ಮಾಡ್ಬೇಕು ಅಂತ ಸ್ವಲ್ಪ ನೋಡಿಳವ. ಸುಮ್ಮ ವಿಡಿಯೋ ಕಾಲ್ ಮಾಡು. ತಕೊಳ್ಳಿ. ವಿಡಿಯೋ ಕಾಲ್ ಮಾಡ್ತಾಳಂತೆ. ವಿಡಿಯೋ ಕಾಲ್ನಾಗೆ ಅಲ್ಲಿರೋದೆಲ್ಲ ನಿನ್ ಮುಖ ಗೊತ್ತಾಗೋಯ್ತದೆ. ಅಯ್ಯೋ, ಇದ್ರಾಗ ಮಖ ಕಾಣ್ತದೆ ಅಂತ ನಾನು ಯೋಚನೆ ಮಾಡಿದೆ. ಅಲ್ಲಿ 2 ಜೀವಕ್ಕೆ ತೊಂದರೆ ಆಗ್ಬಿಡ್ತದಲ್ಲ. ಯೋನಾರೇ ಆಗ್ಲಿ, ನೀನು ಎತ್ತು ಫೋನ್ ಎತ್ತು. ಅಕ್ಕ ನೋಡವ್ವ, ಅಯ್ಯೋ, ಆ ಹುಡುಗಿ ನೋಡ್ತಿದ್ರೆ ಮಗ ತಿರ್ಕೊಂಡಂಗೆ ಕಾಣ್ತದೆ ಕಣವ.